ದೆಹಲಿಯ ಅಲ್ ಫಲಾಹ್ ವಿವಿಯ ಕ್ಯಾಂಪಸ್ ಉಗ್ರರ ಅಡಗುತಾಣವಾಗಿತ್ತ ಅನ್ನುವಂತಹ ಪ್ರಶ್ನೆಯನ್ನ ಇಟ್ಕೊಂಡು ತನಿಖಾ ತಂಡಗಳು ಅದಕ್ಕೆ ಸಂಬಂಧಿತ ತನಿಖೆಯನ್ನ ಮುಂದುವರೆಸಿದೆ. ಇಲ್ಲಿಯೇ ಉಗ್ರರ ಚಟುವಟಿಕೆಗಳು ನಡೀತಿತ್ತ ಅನ್ನುವಂತಹ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದೊಂದೇ ಪ್ರಯತ್ನವೂ ಕೂಡ ನಡೀತಾ ಇತ್ತು. ವಿವಿಯ ಇಬ್ಬರು ಡಾಕ್ಟರ್ಗಳ ಬಂಧನದ ಬಳಿಕ ಎನ್ಐಎ ತನಿಖೆ ತೀವ್ರಗೊಂಡಿದೆ. ಕ್ಯಾಂಪಸ್ ಆವರಣದಲ್ಲಿ ಸ್ಫೋಟಕಗಳನ್ನ ಇರಿಸಲಾಗಿದೆಯಾ ಅನ್ನೋದರ ಬಗ್ಗೆಯೂ ಕೂಡ ಶೋಧವನ್ನ ಮುಂದುವರೆಸಿದ್ದಾರೆ. ಅಲ್ ಫಲಾಹ್ ಕ್ಯಾಂಪಸ್ಗೆ ಬಾಂಬ್ ನಿಷ್ಕ್ರಿಯ ದಳವೂ ಕೂಡ ಭೇಟಿ ಕೊಟ್ಟಿದ್ದು ಆ ರೀತಿಯ ಸ್ಫೋಟಕಗಳ ಇರಿಸುವಿಕೆ ಏನಾದರೂ ಆಗಿದೆಯಾ ಅನ್ನೋದರ ಶೋಧ ನಡೀತಾ ಇದೆ. ಬೆಳಗ್ಗೆಯಷ್ಟೇ ವಿವಿಯ ಆವರಣದಲ್ಲಿ ಉಗ್ರರ 3ನೇ ಕಾರನ್ನು ಕೂಡ ತನಿಖಾ ತಂಡ ಪತ್ತೆ ಹಚ್ಚಿತ್ತು. ಸೊ ಆ 3ನೇ ಕಾರು ಇದೇ ಗ್ಯಾಂಗ್ನ ಲೇಡಿ ಶಾಹಿನ್, ಡಾಕ್ಟರ್ ಶಾಹಿನ್ನ ಹೆಸರಲ್ಲಿ ನೋಂದಣಿ ಆಗಿತ್ತು ಅನ್ನೋದು ಕೂಡ ಖಾತ್ರಿಯಾಗಿದೆ. ಸೊ ಮೊದಲು ಉಮರ್ನ ಕಾರು ಪತ್ತೆಯಾಗಿತ್ತು, ಅದಾದ ನಂತರದಲ್ಲಿ 2ನೇ ಕಾರೊಂದು ಸಿಕ್ಕಿತ್ತು ಯಾವುದೋ ಫಾರ್ಮ್ ಹೌಸ್ನಲ್ಲಿ, ಅದಾದ ನಂತರ 3ನೇ ಕಾರು ಕೂಡ ಲಭ್ಯವಾಗಿದೆ. ಆ ಕಾರು ಬ್ರೆಜಾ ಕಾರು, ಶಾಹಿನ್ ಹೆಸರಲ್ಲಿದ್ದಂತಹ ಕಾರು ಇದೇ ವಿವಿಯಲ್ಲಿ ಅದನ್ನ ಪಾರ್ಕಿಂಗ್ನಲ್ಲಿ ಪಾರ್ಕ್ ಮಾಡಲಾಗಿತ್ತು ಅನ್ನೋದು ಗೊತ್ತಾಗಿದೆ. ಸದ್ಯ ಇಬ್ಬರು ಡಾಕ್ಟರ್ಸ್ಗಳ ತನಿಖೆಯನ್ನ ತೀವ್ರಗೊಳಿಸಲಾಗಿದ್ದು ವಿಚಾರಣೆಯ ಹಂತದಲ್ಲಿ ಮತ್ತಷ್ಟು ವಿಷಯಗಳನ್ನ ಬಾಯ್ಬಿಡಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಈ ಅಲ್ ಫಲಾಹ್ ವಿವಿಯ ಕ್ಯಾಂಪಸ್ನ ಸುತ್ತಮುತ್ತವೂ ಕೂಡ ಶೋಧವನ್ನ ನಡೆಸಲಾಗ್ತಾ ಇದೆ. ಕೇವಲ ಡಾಕ್ಟರ್ಸ್ಗಳ ಒಂದು ಅಡ್ಡೆ ಆಗಿರಲಿಲ್ಲ, ಇದು ಬದಲಾಗಿ ಸ್ಫೋಟಕಗಳನ್ನ ಇರಿಸಬಹುದಾದಂತಹ ಒಂದು ಸೇಫೆಸ್ಟ್ ಪ್ಲೇಸ್ ಆಗಿಯೂ ಕೂಡ ಇದನ್ನ ಕಂಡುಕೊಂಡಿದ್ರ ಅನ್ನುವಂಥ ಅನುಮಾನವೂ ಕೂಡ ಇಲ್ಲಿ ವ್ಯಕ್ತವಾಗ್ತಾ ಇದೆ. ಕಾರಣ ಅಲ್ಲೆಲ್ಲೋ PGಯಲ್ಲಿ, ಬಾಡಿಗೆ ಮನೆಯಲ್ಲಿ ಅಂತಹ ಕಡೆಗಳಲ್ಲೇ ಕೆಜಿ ಗಟ್ಟಲೆ ಆ ಸ್ಫೋಟಕಗಳನ್ನ ಇರಿಸಿದ್ರು ಅನ್ನೋದಾದ್ರೆ ಕ್ಯಾಂಪಸ್ನಲ್ಲಿ ಇಷ್ಟೆಲ್ಲ ವೈದ್ಯರುಗಳು ಸಪೋರ್ಟಿವ್ ಆಗಿ ನಿಂತಿರಬೇಕಾದ ಅಂತಹ ಹೊತ್ತಿನಲ್ಲಿ ಸ್ಫೋಟಕಗಳನ್ನ ಇರಿಸೋದಕ್ಕೆ ಸಾಧ್ಯವಾಗಿರ್ಲಿಲ್ವಾ ಅನ್ನುವಂಥ ತನಿಖೆ ನಡೀತಾ ಇದೆ. ಸದ್ಯ ಬಾಂಬ್ ನಿಷ್ಕ್ರಿಯ ದಳ ಶೋಧವನ್ನ ನಡೆಸ್ತಾ ಇದ್ದು ಆ ರೀತಿಯಾದಂತಹ ಕುರುಹುಗಳು ಏನಾದರೂ ಸಿಕ್ಕರೆ ಆಗ ಮತ್ತೊಂದು ಹಂತಕ್ಕೆ ಅಲ್ ಫಲಾಹ್ ವಿವಿಯ ಮೇಲಿನ ತನಿಖೆ ಮುಂದುವರಿಯುತ್ತೆ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಶಬೀರ್, ಇದೇ ವಿವಿಗೆ ಸಂಬಂಧಪಟ್ಟ ಹಾಗಾದ್ರೆ ಇಲ್ಲಿಯವರೆಗೂ ಎಷ್ಟು ವೈದ್ಯರನ್ನ ವಶಕ್ಕೆ ಪಡೆಯಲಾಗಿದೆ ಮತ್ತು ಈ ವಿವಿ ಕ್ಯಾಂಪಸ್ನಲ್ಲಿ ಸ್ಫೋಟಕಗಳನ್ನ ಇರಿಸಿರಬಹುದಾದಂತಹ ಅನುಮಾನ ಕೂಡ ನಡೀತಾ ಇದ್ದು, ಸೊ ಆ ತನಿಖೆ ಹೇಗೆ ಸಾಗ್ತಾ ಇದೆ? ನೋಡಿ ದಿವ್ಯಾ, ಅಲ್ ಫಲಾಹ್ ಕಾಲೇಜು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕೇಂದ್ರ ಬಿಂದು ಆಗಿರುವಂಥದ್ದು. ಹೀಗಾಗಿ ಇಡೀ ಕಾಲೇಜನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಯಾಕೆಂದರೆ ಶೋಧ ನಡೆಸುವಂಥ ಸಂದರ್ಭದಲ್ಲಿ ಸಾಕಷ್ಟು ಮಹತ್ವದ ದಾಖಲೆಗಳು ಕೂಡ ಸಿಗ್ತಾ ಇರುವಂಥದ್ದು. ಡಾಕ್ಟರ್ ಮುಜ್ಮಿಲ್ ಏನಿದ್ದಾರೆ ಅವರ ರೂಮನ್ನು ಪರಿಶೀಲನೆ ಮಾಡಬೇಕಾದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಡೈರಿಗಳು ಸಿಕ್ಕಿರುವಂಥದ್ದು. ಇದರ ಜೊತೆಗೆ ಯೂನಿವರ್ಸಿಟಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲೂ ಕೂಡ ಸಾಕಷ್ಟು ಸ್ಫೋಟಕಗಳನ್ನು ಅಂದರೆ ಬಾಂಬ್ಗಳನ್ನು ತಯಾರು ಮಾಡಲಿಕ್ಕೆ ಬೇಕಾದಂಥ ಕಚ್ಚಾ ವಸ್ತುಗಳನ್ನು ಕೂಡ ತಯಾರು ಮಾಡಿಟ್ಕೊಂಡಿದ್ರು. ಹೀಗಾಗಿ ಆ ಕ್ಯಾಂಪಸ್ನಲ್ಲಿ ಏನೆಲ್ಲ ಇರಬಹುದು ಅನ್ನುವಂತಹ ಸಣ್ಣ ಅನುಮಾನವೂ ಕೂಡ ಈಗ ತನಿಖಾಧಿಕಾರಿಗಳಿಗೆ ಬಂದಿರುವಂಥದ್ದು. ಹೀಗಾಗಿ ನಿನ್ನೆ ರಾತ್ರಿಯಿಂದಲೇ NSG ಮತ್ತು NIA ಅಧಿಕಾರಿಗಳು ಈ ಒಂದು ಕ್ಯಾಂಪಸ್ನ ಒಳಗಡೆ ಬೀಡು ಬಿಟ್ಟಿರುವಂಥದ್ದು ಮತ್ತೆ ಇಡೀ ಕ್ಯಾಂಪಸ್ ಅನ್ನು ಪರಿಶೀಲಿಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನಾದರೂ ಸ್ಫೋಟಕ ಅನುಮಾನಾಸ್ಪದ ವಸ್ತುಗಳನ್ನೇನಾದರೂ ಕ್ಯಾಂಪಸ್ನ ಒಳಗೂ ಕೂಡ ಸಂಗ್ರಹಿಸಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಕೂಡ ತಪಾಸಣೆ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಕೆಲವೊಂದಿಷ್ಟು ಕಾರುಗಳು ಕೂಡ ಇಲ್ಲೇ ಪತ್ತೆಯಾಗಿರುವಂಥದ್ದು. 4 ಕಾರುಗಳ ಪೈಕಿ 1 ಕಾರು ಬ್ರಿಜಾ ಇಲ್ಲೇ ಪತ್ತೆಯಾಗಿದೆ. ಸ್ಫೋಟಗೊಂಡಿದ್ದಂತಹ I-20 ಕಾರ್ ಕೂಡ ಇದೇ ಕ್ಯಾಂಪಸ್ನಲ್ಲಿ ಸ್ವಲ್ಪ ದಿನಗಳ ಕಾಲ ನಿಂತ್ಕೊಂಡಿತ್ತು. ಸೊ ಹೀಗಾಗಿ ಇದರಲ್ಲಿ ನೇರ ಸಂಪರ್ಕ ಹೊಂದಿರುವಂತಹ ಹಿನ್ನೆಲೆಯಲ್ಲಿ ಕ್ಯಾಂಪಸ್ನಲ್ಲಿ ಮತ್ತಷ್ಟು ಮಹತ್ವದ ಸುಳಿವುಗಳು, ಸಾಕ್ಷ್ಯಗಳು ಸಿಗಬಹುದಾದಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇಲ್ಲಿ ಕಾಲೇಜ್ನ ಒಳಗಡೆ ತಪಾಸಣೆಯನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಮತ್ತೆ ಡಾಕ್ಟರ್ ಮುಜ್ಮಿಲ್ ಮತ್ತೆ ಶಾಹಿನ್ನ ಜೊತೆಗೆ ಆಪ್ತವಾಗಿ ಸಂಪರ್ಕದಲ್ಲಿದ್ದಂತಹ ಇತರೆ ವೈದ್ಯರನ್ನು ಕೂಡ ಇಂಟ್ರಾಗೇಟ್ ಮಾಡಲಾಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ಅವರಿಂದ ಬರುವಂತಹ ಮಾಹಿತಿಗಳನ್ನು ಕೂಡ ಈಗ ಸದ್ಯಕ್ಕೆ ಸಂಗ್ರಹ ಮಾಡಲಾಗ್ತಾ ಇದೆ. ಕಾಲೇಜು ಆಡಳಿತ ಮಂಡಳಿಯ ಹೇಳಿಕೆಗಳನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗ್ತಾ ಇದೆ. ದಿವ್ಯಾ.